ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 98ನೇ ಅಧ್ಯಾಯ 1ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನಿಗೆ ಹೊಸ ಕೀರ್ತನೆಯನ್ನು ಹಾಡಿರಿ, ಆತನು ಅದ್ಭುತ ಕೃತ್ಯಗಳನ್ನು ನಡೆಸಿದ್ದಾನೆ, ಆತನ ಬಲಗೈಯು ಪರಿಶುದ್ಧ ಬಾಹುವು ಜಯವನ್ನು ಉಂಟು ಮಾಡಿವೆ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ನಮ್ಮ ದೇವರಿಗೆ ನಾವು ಇವತ್ತು ಏನ್ ಮಾಡಬೇಕು? ಹೊಸ ಕೀರ್ತನೆಯನ್ನು ಹಾಡಬೇಕು, ಆತನ ಅದ್ಭುತ ಕೃತ್ಯಗಳನ್ನು ವರ್ಣಿಸಬೇಕು. ಆತನು ನಮ್ಮ ಜೀವಿತಗಳಲ್ಲಿ ಮಾಡಿರುವಂತಹ ಅದ್ಭುತ ಕೃತ್ಯಗಳು, ಆತನು ನಮ್ಮ ಜೀವಿತದಲ್ಲಿ ಮಾಡಿದಂತ ಒಂದು ಮಹಿಮೆಯ ಕಾರ್ಯಗಳನ್ನ ನಾವು ಇವತ್ತು ಏನ್ ಮಾಡಬೇಕು? ವರ್ಣಿಸಬೇಕು. ಅಪ್ಪ, ನನ್ನ ಜೀವಿತದಲ್ಲಿ ನೀನ್ ಮಹಿಮೆನ ಉಂಟು ಮಾಡಿದ್ಯಾ ಕರ್ತನೆ, ನಾನು ನಿನಗೆ ಸ್ತುತಿ ಮಾಡ್ತೇನೆ ಎಂದು ನಮ್ಮ ದೇವರನ್ನ ನಾವು ಯಾವಾಗಲೂ ನಾವೇನ್ ಮಾಡಬೇಕು? ಸ್ತುತಿ ಸ್ತೋತ್ರಗಳನ್ನ ಮಾಡ್ತಲೇ ಇರಬೇಕು. ಪೌಲ ಶೀಲರು ದೇವರನ್ನ ಸ್ತುತಿಸುವಾಗ ಅವರ ಕೈಗಳಿಗೆ ಹಾಕಲ್ಪಟ್ಟಂತ ಬೇಡಿಗಳದು ಕಳಚಿ ಬಿದ್ದಿತ್ತು. ಅದೇ ರೀತಿಯಾಗಿ ನಮ್ಮ ದೇವರಿಗೆ ನಾವು ಇವತ್ತು ಸ್ತುತಿ ಪದಗಳನ್ನ ಹಾಡುವಾಗ, ಈ ಹೊಸ ಕೀರ್ತನೆಗಳನ್ನ ಹಾಡುವಾಗ ನಮ್ಮ ಮುಂದೆ ಇರುವಂತ ಬಾಗಿಲುಗಳು ತೆರೆಯಲ್ಪಡುತ್ತೆ. ನಮ್ಮ ಕೈಗಳಿಗೆ ಹಾಕಲ್ಪಟ್ಟಂತ ಬೇಡಿಗಳು ಕಳಚಿ ಹೋಗುತ್ತೆ. ಆತನು ನಮಗೇನ್ ಮಾಡುವನಾಗಿದ್ದಾನೆ? ಜಯವನ್ನ ಉಂಟು ಮಾಡುವವನಾಗಿದ್ದಾನೆ. ಆತನ ಪರಿಶುದ್ಧ ಹಸ್ತ ನಮ್ಮನ್ನು ಏನ್ ಮಾಡುವಂತದ್ದಾಗಿದೆ? ನಡೆಸುವಂತದ್ದಾಗಿದೆ. ಅದು ನಮಗೆ ಜಯವನ್ನ ಕೊಂಡು ಬರುವಂತದ್ದಾಗಿದೆ. ಆತನ ಅದ್ಭುತ ಕೃತ್ಯಗಳನ್ನ ಇವತ್ತು ಏನ್ ಮಾಡಬೇಕು? ವರ್ಣಿಸಬೇಕು. ಕರ್ತನೆ, ನನ್ನ ಜೀವಿತದಲ್ಲಿ ಈ ರೀತಿಯಾಗಿ ನೀನು ಅದ್ಭುತವನ್ನ ಮಾಡಿದ್ಯಾ ದೇವ್ರೆ. ಕರ್ತನೆ, ನನಗೆ ಈ ರೀತಿಯಾದ ಒಂದು ರೋಗ ಇತ್ತು ಸ್ವಾಮಿ, ಅದನ್ನ ನೀನು ಪರಿಹರಿಸಿದ್ಯಾ. ಅಪ್ಪ, ನಾನು ನಿನಗೆ ಸ್ತುತಿ ಮಾಡ್ತೇನೆ ದೇವ್ರೆ ಎಂದು ನಮ್ಮ ಬಾಯಿಗಳಿಂದ ನಾವೇನ್ ಮಾಡಬೇಕು? ಸ್ತುತಿ ಪದಗಳನ್ನ ಹಾಡಬೇಕು, ಹೊಸ ಕೀರ್ತನೆಗಳನ್ನ ಆತನಿಗೆ ಹಾಡಬೇಕು. ಪ್ರೀತಿಯುಳ್ಳ ದೇವಜನರೇ, ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿಮಗೆ ಸ್ತೋತ್ರ ಸ್ವಾಮಿ. ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳನ್ನು ನೀನು ಮುಟ್ಟು ದೇವರೇ, ನೀನು ಅವ್ರನ್ನ ಆಶೀರ್ವಾದ ಮಾಡು ದೇವರೇ. ಹೊಸ ಕೀರ್ತನೆಗಳನ್ನು ಹಾಡುವಂತೆ ದೇವರೇ, ನಮ್ಮ ತುಟಿಗಳಲ್ಲಿ ಸ್ವಾಮಿ ನಿನ್ನ ಸ್ತುತಿ ಸ್ತೋತ್ರವನ್ನ ಉಂಟು ಮಾಡ್ರಿ. ನಿಮ್ಮ ನಾಮಕ್ಕೆ ಸ್ತೋತ್ರ ರಾಜ, ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.